ನಮಸ್ಕಾರ, ನ್ಯೂಸ್ 18ಗೆ ಸ್ವಾಗತ. ನಾನು ಚೈತ್ರಾ ವಿಶ್ವನಾಥ್. ಇರಾನ್ ಹಾಗೂ ಇಸ್ರೇಲ್ ಮಧ್ಯೆ ನಡೀತಾ ಇರೋ ಯುದ್ಧ ಸರ್ವನಾಶದ ಮುನ್ನುಡಿ ಬರೆಯೋದಕ್ಕೆ ಶುರುವಾದಂತೆ ಕಾಣಿಸ್ತಾ ಇದೆ. ಇಷ್ಟು ದಿನ ಬೆಂಕಿ ಮಳೆ ಸುರಿಸ್ತಾ ಇದ್ದಂತಹ ಇಸ್ರೇಲ್ ಈಗ ಇರಾನ್ನನ್ನ ಸರ್ವನಾಶ ಮಾಡೋದಕ್ಕೆ ನಿಂತಂತೆ ಕಾಣಿಸ್ತಾ ಇದೆ. ವಿಶ್ವಕ್ಕೆ ಕಂಟಕವಾಗೋ ಪರಮಾಣು ಯುದ್ಧದ ಭಯ ಶುರುವಾಗಿದ್ದು ಇರಾನ್ನ ಪರಮಾಣು ಘಟಕಗಳನ್ನ ಧ್ವಂಸ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಟ್ರಂಪ್ ಕೂಡ ಇರಾನ್ನನ್ನ ಸರ್ವನಾಶ ಮಾಡೋ ಶಪಥ ಮಾಡಿದ್ದಾರೆ. ಇತ್ತ ಕರ್ನಾಟಕಕ್ಕೆ ಗ್ಯಾಸ್ ಜೊತೆಗೆ ತೈಲ ಬೆಲೆ ಏರಿಕೆಯ ಬರೆ ಬೀಳೋದಕ್ಕೆ ಶುರುವಾಗ್ಬಿಟ್ಟಿದೆ. ತೈಲ ಘಟಕ ಅನಿಲ ಸ್ಥಾವರಗಳನ್ನು ಉಡಾಯಿಸಿದ್ದಾಯಿತು. ಮಧ್ಯಪ್ರಾಚ್ಯದಲ್ಲೀಗ ನ್ಯೂಕ್ಲಿಯರ್ ಘಟಕಗಳೇ ಟಾರ್ಗೆಟ್. 22ನೇ ದಿನಕ್ಕೆ ಕಾಲಿಟ್ಟಿರುವ ಕೊಲ್ಲಿ ರಾಷ್ಟ್ರಗಳ ಘೋರಾತಿಘೋರ ಯುದ್ಧದಲ್ಲಿ ಮಧ್ಯಪ್ರಾಚ್ಯ ದೇಶಗಳು ಸುಟ್ಟು ಕರಕಲಾಗಿ ಹೋಗ್ತಿವೆ. ನಗರಗಳು ನೆಲಸಮ ಆಗ್ತಿವೆ. ತೈಲ ಘಟಕಗಳು ಹೊತ್ತಿ ಉರಿಯುತ್ತಿವೆ. ಅನಿಲ ಸ್ಥಾವರಗಳು ಸ್ಫೋಟವಾಗಿವೆ. ಇಷ್ಟಾದ್ರೂ ಆರದ ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ದ್ವೇಷದ ಕಿಚ್ಚು ಈಗ ವಿನಾಶದ ದಾಳಿಗೆ ಮುನ್ನುಡಿ ಬರೆದಿದೆ. ಯಾವ ಪರಮಾಣು ಯುದ್ಧವನ್ನ ಇಡೀ ಜಗತ್ತೇ ಬೇಡ ಅಂತಿದ್ಯೋ ಅದೇ ಪರಮಾಣು ಯುದ್ಧ ಶುರುವಾಗುವ ಆತಂಕದ ಛಾಯೆ ಜನ್ಮ ತಾಳಿದೆ. ಯಾಕಂದ್ರೆ ಮುಸ್ಲಿಂ ರಾಷ್ಟ್ರಗಳಲ್ಲಿ ರಂಜಾನ್ ಹಬ್ಬದ ಸಂಭ್ರಮ ನಡೀತಾ ಇರುವಾಗಲೇ ಇಸ್ರೇಲ್ ಇರಾನ್ನಲ್ಲಿರುವ ನ್ಯೂಕ್ಲಿಯರ್ ಘಟಕಕ್ಕೆ ಬಾಂಬ್ ಹಾಕಿದೆ. ಅಮೆರಿಕ ಬೆಂಬಲದೊಂದಿಗೆ ದಾಳಿ ಮಾಡುತ್ತಿರುವ ಇಸ್ರೇಲ್ ಇರಾನ್ನಲ್ಲಿರುವ ಪರಮಾಣು ಘಟಕದ ಮೇಲೆ ವೈಮಾನಿಕ ದಾಳಿ ಮಾಡಿದೆ. ಇರಾನ್ ನಟಾಂಜ್ ಪರಮಾಣು ಘಟಕಕ್ಕೆ ಬಾಂಬ್. ಇರಾನ್ನ ನಟಾಂಜ್ ಪರಮಾಣು ಪುಷ್ಟೀಕರಣ ಸೌಲಭ್ಯದ ಮೇಲೆ ಇಸ್ರೇಲ್ ಇವತ್ತು ಬೆಳಗಿನ ಜಾವ ವೈಮಾನಿಕ ದಾಳಿ ಮಾಡಿರುವ ದೃಶ್ಯ ಇದು. ಪಶ್ಚಿಮ ಏಷ್ಯಾದ ಸಂಘರ್ಷ 4ನೇ ವಾರಕ್ಕೆ ಕಾಲಿಟ್ಟಿದ್ರೂ ಇರಾನ್ನ ದಾಳಿಯನ್ನ ಹತ್ತಿಕ್ಕಲು ಆಗ್ತಿಲ್ಲ. ಇದೇ ಸಿಟ್ಟಲ್ಲಿ ಇಸ್ರೇಲ್ ನಟಾಂಜ್ ಪರಮಾಣು ಘಟಕಕ್ಕೆ ಬಾಂಬ್ ಹಾಕಿದೆ. ರಾತ್ರಿ ಇಡೀ ಹೊತ್ತಿ ಉರಿದ ನಟಾಂಜ್ ನ್ಯೂಕ್ಲಿಯರ್ ಘಟಕದ ಒಂದು ಭಾಗ ಬೂದಿಯಾಗಿ ಹೋಗಿದೆ. ಇರಾನ್ ರಾಜಧಾನಿ ಟೆಹರಾನ್ನಿಂದ 220 ಕಿಲೋಮೀಟರ್ ದೂರದಲ್ಲಿರುವ ಪರಮಾಣು ಘಟಕ ಇದು. ಯುರೇನಿಯಂ ನ್ಯೂಕ್ಲಿಯರ್ ಪರಮಾಣು ಪುಷ್ಟೀಕರಣ ಸ್ಥಾವರ ಇದಾಗಿದ್ದು ನಟಾಂಜ್ ಪರಮಾಣು ಘಟಕದ ಒಂದು ಭಾಗ ಅಕ್ಷರಶಃ ಸರ್ವನಾಶವಾಗಿದೆ. 2025 ಜೂನ್ನಲ್ಲೂ ಇಸ್ರೇಲ್ ನಟಾಂಜ್ ಘಟಕಕ್ಕೆ ಬಾಂಬ್ ಹಾಕಿತ್ತು. ಆಗಲೇ ಎಚ್ಚೆತ್ತಿದ್ದ ಇರಾನ್ನಿಂದ ಪರಮಾಣು ಉತ್ಪಾದನೆಯನ್ನ ಸ್ಥಗಿತ ಮಾಡಿತ್ತು. ಅಷ್ಟೇ ಅಲ್ಲ, ಇದೇ ಮಾರ್ಚ್ 2 ಮತ್ತು 3ರಂದು ಇಸ್ರೇಲ್ ನಟಾಂಜ್ ನ್ಯೂಕ್ಲಿಯರ್ ಘಟಕ ಸ್ಫೋಟಿಸಲು ಮಾಡಿದ್ದ ಪ್ರಯತ್ನವನ್ನ ಇರಾನ್ ವಿಫಲಗೊಳಿಸಿತ್ತು. ಈಗ ಪರಮಾಣು ಘಟಕದ ಪ್ರವೇಶ ಕಟ್ಟಡಗಳು ಸರ್ವನಾಶವಾಗಿದೆ. ಆದರೆ ಪರಮಾಣು ವಿಕಿರಣ ಸೋರಿಕೆ ಆಗಿಲ್ಲ ಅಂತ ವಿಶ್ವಸಂಸ್ಥೆಯ ಪರಮಾಣು ಕಾವಲು ಸಂಸ್ಥೆ ಸ್ಪಷ್ಟಪಡಿಸಿದೆ. ಇಸ್ರೇಲ್ ಪರಮಾಣು ಸ್ಥಾವರದ ಬಳಿ ಇರಾನ್ ಬಾಂಬ್. ಈ ದೃಶ್ಯ ನೋಡಿ. ಇದು ಇಸ್ರೇಲಿ ಪರಮಾಣು ಸ್ಥಾವರದ ಬಳಿ ಇರಾನ್ ಹಾಕಿರುವ ಬಾಂಬ್ನ ಸ್ಫೋಟಕ ದೃಶ್ಯ. ಫತಾಹ್ ಮತ್ತು ಖೈಬರ್ ಕ್ಷಿಪಣಿಗಳಿಂದ ಈ ದಾಳಿ ನಡೆದಿದೆ. ನೀವು ನಮ್ಮ ನ್ಯೂಕ್ಲಿಯರ್ ಘಟಕಗಳನ್ನು ಟಾರ್ಗೆಟ್ ಮಾಡಿದ್ರೆ ನಾವು ನಿಮ್ಮ ಪರಮಾಣು ಘಟಕಗಳನ್ನು ಉಡಾಯಿಸ್ತೀವಿ ಅಂತ ಇರಾನ್ ಎಚ್ಚರಿಸಿದೆ. ಅಚ್ಚರಿ ಅಂದ್ರೆ ಇಸ್ರೇಲ್ನ ನ್ಯೂಕ್ಲಿಯರ್ ಘಟಕದ 2 ರಿಂದ 3 ಕಿಲೋಮೀಟರ್ ದೂರದಲ್ಲಿ ಈ ಸ್ಫೋಟ ನಡೆಸಿದ್ದು ನಮ್ಮ ಗುರಿ ತಪ್ಪಾಗಿಲ್ಲ, ನೆಕ್ಸ್ಟ್ ಗುರಿ ಇಟ್ರೆ ಪರಮಾಣು ಪ್ಲಾಂಟ್ಗಳನ್ನೇ ಸ್ಫೋಟಿಸ್ತೀವಿ ಅಂತ ಇರಾನ್ ಎಚ್ಚರಿಕೆ ನೀಡಿದೆ. ಇಲ್ಲಿ ನೋಡಿ ಹೇಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ನೆಲಕ್ಕೆ ಅಪ್ಪಳಿಸ್ತಿದೆ, ಹೇಗೆ ಇಡೀ ಜಾಗ ಬ್ಲಾಸ್ಟ್ ಆಗ್ತಿದೆ ಅಂತ. ಇದು ಇರಾನ್ ಸೈನಿಕರು ಇಸ್ರೇಲ್ನ ಉಷ್ಣ ವಿದ್ಯುತ್ ಸ್ಥಾವರದ ಮೇಲೆ ನಡೆಸಿರುವ ಕ್ಷಿಪಣಿ ದಾಳಿ. ಇಸ್ರೇಲ್ನ ಈ ಉಷ್ಣ ವಿದ್ಯುತ್ ಸ್ಥಾವರ ಸ್ಫೋಟಿಸಿ ಇರಾನ್ ನೇರವಾಗಿ ಎಚ್ಚರಿಕೆ ರವಾನಿಸಿದೆ. ಇಸ್ರೇಲ್ ನಡೆಸಿದ ಕ್ಷಿಪಣಿ ದಾಳಿಗೆ ಇರಾನ್ ದೇಶದ ಖುರಮ್ ಶಹರ್ ನಗರವೇ ಹೊತ್ತಿ ಉರಿತಾ ಇದೆ. ಇರಾನ್ ಎಷ್ಟೇ ವಾರ್ನಿಂಗ್ ಕೊಟ್ಟರೂ ಹೆದರಲ್ಲ ಅಂತ ನೆತನ್ಯಾಹು ಪಡೆ ಈ ದಾಳಿ ಮಾಡಿದೆ. 40 ಲಕ್ಷಕ್ಕೂ ಹೆಚ್ಚು ವಾಸ ಮಾಡೋ ಈ ಖುರಮ್ ಶಹರ್ ಪಟ್ಟಣದಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅನ್ನೋ ಲೆಕ್ಕ ಸಿಕ್ಕಿಲ್ಲ. ದಾಳಿ ಆಗಿರಬಹುದು ಅಂತ ಇರಾನ್ ಸುಪ್ರೀಂ ನಾಯಕ ಮುಜ್ತಾಬ್ ಖಮೇನಿ ಕೂಡ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಹಂಚಿಕೊಂಡಿದ್ದಾರೆ. ಈ ದೃಶ್ಯ ನೋಡಿ. ಇದು ಇರಾನ್ನ ಖುಜಸ್ತಾನ್ ಪ್ರಾಂತ್ಯದಲ್ಲಿರುವ ಕ್ರಾಂತಿಕಾರಿ ಗಾರ್ಡ್ಗಳ ಭೂಗತ ಕ್ಷಿಪಣಿ ಕಾರ್ಖಾನೆ. ಅಮೆರಿಕದ ಪಡೆಗಳು ನಡೆಸಿದ ಈ ದಾಳಿಯಲ್ಲಿ 100ಕ್ಕೂ ಹೆಚ್ಚು ದೀರ್ಘ ಶ್ರೇಣಿಯ ಕ್ಷಿಪಣಿಗಳು ಸ್ಫೋಟವಾಗಿವೆ. ಇರಾನ್ ಹಾರಿಸಿದ ಕ್ಷಿಪಣಿ ಸೀದಾ ಇಸ್ರೇಲ್ನ ಧಾರ್ಮಿಕ ನಗರ ಜೆರುಸಲೇಂ ನಗರಕ್ಕೆ ಅಪ್ಪಳಿಸಿದೆ. ನಿರ್ದಿಷ್ಟವಾಗಿ ಮುಸ್ಲಿಂ ಪ್ರಮುಖ ನಾಯಕರು, ಧರ್ಮಗುರುಗಳು ವಾಸಿಸುವ ಪ್ರದೇಶಕ್ಕೆ ಇರಾನ್ ಬಾಂಬ್ ಬಿದ್ದಿದ್ದು ಅನೇಕ ಕಟ್ಟಡಗಳು ಧ್ವಂಸವಾಗಿವೆ.
ಇಸ್ರೇಲಿ ಪೊಲೀಸ್ ಕಮಾಂಡ್ನ ಪ್ರಧಾನ ಕಚೇರಿಯನ್ನು ಗುರಿಯಾಗಿಸಿಕೊಂಡು ಇರಾನಿನ ಬೃಹತ್ ಮತ್ತು ಹಿಂಸಾತ್ಮಕ ದಾಳಿ ನಡೆಸಿದೆ. ಈ ದಾಳಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಇಸ್ರೇಲಿ ಪೊಲೀಸ್ ಅಧಿಕಾರಿಗಳು ಗಾಯಗೊಂಡಿದ್ದಾರೆ. ಅಂದಾಜು 135 ಸೇನಾ ಸಿಬ್ಬಂದಿ ಸಾವನ್ನಪ್ಪಿದ್ರೆ 1600ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ ಅಂತ ಹೇಳಲಾಗ್ತಿದೆ. ಇದು ಚಾಗೋಸ್ ದ್ವೀಪ ಸಮೂಹದ ಡಿಯಾಗೋ ಗಾರ್ಸಿಯಾ ದ್ವೀಪ. ಇರಾನ್ನ ಸಮುದ್ರ ಮಾರ್ಗದಿಂದ 4100 ಕಿಲೋಮೀಟರ್ ದೂರದಲ್ಲಿರೋ ದ್ವೀಪ. ಈ ದ್ವೀಪದಲ್ಲಿ ಅಮೆರಿಕ ನೌಕಾಪಡೆಗಳು ಠಿಕಾಣಿ ಹೂಡಿವೆ. ಇಂತಹ ಜಾಗಕ್ಕೆ ಇರಾನ್ ಬಾಂಬ್ ಹಾಕಿದೆ, ಆದರೆ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಇರಾನ್ ದಾಳಿಗೆ ಕೆರಳಿದ ಡೊನಾಲ್ಡ್ ಟ್ರಂಪ್. ಕದನ ವಿರಾಮವೇ ಇಲ್ಲ ಎಂದ ಅಮೆರಿಕ ಅಧ್ಯಕ್ಷ. ಇರಾನ್ ಕೊಡ್ತಿರೋ ಒಂದೊಂದು ಏಟಿಗೂ ಅಮೆರಿಕ ಸೇನೆ, ಇಸ್ರೇಲ್ ಸೇನೆಯಲ್ಲಿ ಸಾಕಷ್ಟು ದುರಂತಗಳೇ ನಡೆದು ಹೋಗಿವೆ. ಇರಾನ್ ಉಗ್ರರ ರಾಷ್ಟ್ರ ಅಂತ ಕರೀತಾ ಇರುವ ಟ್ರಂಪ್ ಉಗ್ರರ ನೆಲವನ್ನ ನಾಶ ಮಾಡೇ ಮಾಡ್ತೀವಿ ಅಂತ ಶಪಥ ಮಾಡಿದ್ದಾರೆ. ಕದನ ವಿರಾಮ ಘೋಷಣೆಯಾಗುವ ನಿರೀಕ್ಷೆಗಳನ್ನು ತಳ್ಳಿಹಾಕಿದ್ದಾರೆ. ನನಗೆ ಕದನ ವಿರಾಮ ಬೇಡ, ಇರಾನ್ ನಿರ್ನಾಮವಾಗುತ್ತಿರುವಾಗ ಕದನ ವಿರಾಮವನ್ನ ತಲುಪಲು ಸಾಧ್ಯವಿಲ್ಲ ಅಂತ ಮಾಧ್ಯಮಗಳಿಗೆ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. Well, look, we can have dialogue, but I don't want to do a ceasefire. You know, you don't do a ceasefire when you're literally obliterating the other side. They don't have a navy, they don't have an air force, they don't have any equipment they don't have any spotters, they don't have anti-aircraft, they don't have radar, and their leaders have all been killed at every level. We're not looking to do that. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕದನ ವಿರಾಮ ಅನ್ನೋದೇ ಇಲ್ಲ ಅಂತ ಘೋಷಿಸಿದ್ರು. ಅಲ್ಲಿಗೆ ಇರಾನ್ ಮೇಲೆ ನಡೆಸ್ತಾ ಇರುವ ಯುದ್ಧವನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಶಪಥ ಮಾಡಿದ್ದಾರೆ. ಇರಾನ್ ಕೂಡ ನಾವು ಕೈಕಟ್ಟಿ ಕೂತಿಲ್ಲ, ಏಟಿಗೆ ತಿರುಗೇಟು, ಬಾಂಬ್ಗೆ ಬಾಂಬ್ಗಳಿಂದಲೇ ಉತ್ತರ ಕೊಡ್ತೀವಿ ಅಂತ ಹೇಳಿದೆ. ಇದನ್ನೆಲ್ಲ ನೋಡ್ತಿದ್ರೆ ಕೊಲ್ಲಿ ಕಾಳಗದಲ್ಲಿ ಯಾವಾಗ ಬೇಕಿದ್ರೂ ಪರಮಾಣು ದಾಳಿಗಳಾಗಬಹುದು ಅನ್ನೋ ಆತಂಕ ಮತ್ತಷ್ಟು ಹೆಚ್ಚಾಗಿದೆ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಭಾರತದಲ್ಲಿ ಸಮಸ್ಯೆಗಳು ಕಾಣುತ್ತಿವೆ. ಬೆಂಗಳೂರಲ್ಲಿರುವ HP ಪೆಟ್ರೋಲ್ ಬಂಕ್ಗಳಲ್ಲಿ ಪವರ್ ಅಥವಾ ಪ್ರೀಮಿಯಂ ಪೆಟ್ರೋಲ್ ದರ ₹2 ಹೆಚ್ಚಳವಾಗಿದೆ. ಲೀಟರ್ಗೆ ₹110 ಇದ್ದ ಪವರ್ ಪೆಟ್ರೋಲ್ ದರ ಇದೀಗ ₹112ಗೆ ಏರಿಕೆಯಾಗಿದೆ. ಪವರ್ ಅಥವಾ ಪ್ರೀಮಿಯಂ ಪೆಟ್ರೋಲ್ ಖರೀದಿ ಮಾಡುವ ಗ್ರಾಹಕರಿಗೆ ಇದು ಬರೆಯೇ ಸರಿ. ಬಂಕ್ಗಳಲ್ಲಿ ಜಾಸ್ತಿ ಈ ಪವರ್ ಪೆಟ್ರೋಲ್ ಜಾಸ್ತಿ ಹಾಕ್ಸ್ಕೋತಾರ ಅಥವಾ ನಾರ್ಮಲ್ ಪೆಟ್ರೋಲ್ ಜಾಸ್ತಿ ಹಾಕ್ಸ್ಕೋತಾರೆ? ಯಾಕಂದ್ರೆ ಪ್ರೈಸ್ ಅಲ್ಲಿ ಕಮ್ಮಿ ಅಲ್ಲ ಸರ್, ಅದು ₹102.90 ಇದೆ, ಅದು ₹113 ಇದೆಯಲ್ಲ, ಅದರಿಂದ ನಾರ್ಮಲೇ ಹಾಕ್ಸ್ಕೋತಾರೆ, ಎಲ್ಲರೂ ನಾರ್ಮಲ್ ಹಾಕ್ಸ್ಕೋತಾರೆ. ಬಟ್ ಆದರೆ ದೊಡ್ಡ ಇಂಪಾರ್ಟೆಂಟ್ ಗಾಡಿ ವೆಹಿಕಲ್ಗಳಿಗೆಲ್ಲ ಪವರ್ ಹಾಕ್ಸ್ಕೋತಾರೆ ಸರ್. ಪವರ್ ಇಲ್ಲ ಅಂದ್ರೆ ಮತ್ತೆ ನಾರ್ಮಲ್ ಯಾವುದೇ ಕಾರಣಕ್ಕೂ ಹಾಕ್ಸ್ಕೊಳ್ಕೋಲ್ಲ. ಬೇರೆ ಡೀಸೆಲ್ ದರ ಏನಾದರೂ ಹೆಚ್ಚಳ ಆಗಿದೆ ಸರ್? ಏನಿಲ್ಲ ಸರ್, ₹9.98 ಇದೆ. ಡೀಸೆಲ್ ಏನು ಜಾಸ್ತಿ ಆಗಿಲ್ಲ ಸರ್. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆದರೆ ಬಸ್ ಟಿಕೆಟ್ ದರ ಏರಿಕೆ ಆಗುತ್ತಾ ಎಂಬ ಪ್ರಶ್ನೆ ಸಹಜವಾಗಿ ಮೂಡುತ್ತದೆ. ಆದರೆ ಯಾವುದೇ ಕಾರಣಕ್ಕೆ ಬಸ್ ಪ್ರಯಾಣ ದರ ಏರಿಕೆ ಮಾಡುವುದಿಲ್ಲ ಅಂತಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಸರ್, ₹5 ಕೂಡ ಹೆಚ್ಚಳ ಆಗ್ಬೋದು, ಅದಕ್ಕಿಂತಲೂ ಹೆಚ್ಚು ಇದೆ ಅಂತ ಹೇಳ್ತಿದ್ದಾರೆ. ಸೊ ಅದರ ಎಫೆಕ್ಟ್ ಟ್ರಾನ್ಸ್ಪೋರ್ಟ್ ನಿಮ್ಮ ಡಿಪಾರ್ಟ್ಮೆಂಟ್ಗೆ ತೊಂದರೆ ಆಗುತ್ತೆ, ಸಾರ್ವಜನಿಕರಿಗೂ ಆಗುತ್ತೆ, ಟ್ರಾನ್ಸ್ಪೋರ್ಟ್ಗೂ ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ಆದರೆ ನಾವು ಟಿಕೆಟ್ ದರ ಏರಿಸೋದಿಲ್ಲ. ಸದ್ಯ ಎಷ್ಟು ಹೆಚ್ಚಾದ್ರೂ ಕೂಡ ಹೆಚ್ಚಳ ಮಾಡೋದಿಲ್ಲ, ತಕ್ಷಣಕ್ಕೆ ಏರಿಸೋದಿಲ್ಲ. ಈ ಮಧ್ಯೆ ಪ್ರವಾಸೋದ್ಯಮಕ್ಕೂ ತಟ್ಟಿದೆ ಮಧ್ಯಪ್ರಾಚ್ಯ ಯುದ್ಧದ ಕರುಣೆರಳು. ದುಬೈ, ಸೌದಿ ಅರೇಬಿಯಾ, ಮಸ್ಕತ್ ವಿಮಾನಗಳ ಹಾರಾಟ ವ್ಯತ್ಯಯದಿಂದಾಗಿ ಪ್ರಯಾಣಿಕರಿಲ್ಲದೆ ಲಕ್ಸುರಿ ಕಾರುಗಳಿಗೆ ಬಾಡಿಗೆ ಸಿಗ್ತಿಲ್ಲ. 20 ದಿನಗಳಿಂದ ನಿಂತಲ್ಲೇ ನಿಂತಿವೆ ಲಕ್ಸುರಿ ಕಾರುಗಳು. ಹೀಗಾಗಿ ಟ್ರಾವೆಲ್ ಸಿಬ್ಬಂದಿ ಬದುಕಿಗೂ ಯುದ್ಧ ಕೊಳ್ಳಿಯಿಟ್ಟಿದೆ. ಕಳೆದ 20 ದಿವಸದ ನಮ್ಮ ವಾಹನಗಳು ನಿಂತ್ಕೊಂಡಿದೆ. ಸಾಧಾರಣ ನಾವು ಕರೋನಾದಲ್ಲಿ ಏನು ಈ ದೊಡ್ಡ ಗಾಡಿಗಳು ಇಟ್ಕೊಂಡು ಅವಸ್ಥೆ ಪಟ್ಟಿದ್ದೀವೋ ಅದೇ ಒಂದು ಸಂಕಷ್ಟವನ್ನು ನಾವು ಈ ಸಂದರ್ಭದಲ್ಲಿ ಕೂಡ ಎದುರಿಸ್ತಾ ಇದ್ದೀವಿ. ಇದರಿಂದ ಆಗ್ಬಿಟ್ಟು ಚಾಲಕರಿಗೂ ಕೂಡ ಅವರ ದಿನನಿತ್ಯದ ಆದಾಯ ನಿಂತೋಗಿದೆ. ನಮಗೂ ಕೂಡ ತಿಂಗಳ ಮಾಸಿಕ ಕಮಿಟ್ಮೆಂಟ್ಗಳೇನಿದೆ ಅದು ಕೂಡ ಹಂಗೆ ನಡೀತಾನೆ ಇದೆ. ಇದೆಲ್ಲವೂ ಕೂಡ ದೊಡ್ಡ ಮಟ್ಟ ತೊಂದರೆ ಅಂತ ನಾವು ಹೇಳ್ಬೋದು. ಈ ಮಧ್ಯೆ ಗೃಹ ಬಳಕೆ ಸಿಲಿಂಡರ್ ಸಿಗುತ್ತೋ ಇಲ್ವೋ ಎಂಬ ಆತಂಕ ಜನರಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ. ದೇವನಹಳ್ಳಿ ತಾಲೂಕಿನ ಬೆಟ್ಟಕೋಟೆ ಗ್ರಾಮದಲ್ಲಿ ಸಿಲಿಂಡರ್ಗಾಗಿ ಓಡಿ ಬಂದ ಗ್ರಾಹಕರು ಖರೀದಿಗೆ ನಾ ಮುಂದು ತಾ ಮುಂದು ಅಂತಿದ್ರು. ಇನ್ನೊಂದೆಡೆ ಬೆಂಗಳೂರಲ್ಲಿ ಸಿಲಿಂಡರ್ಗಳ ಮೇಲೂ ಕಳ್ಳರ ಕಣ್ಣು ಬಿದ್ದಿದೆ. ಬೇಗೂರಿನ ಆರ್ಸಿ ಲೇಔಟ್ ಅಪಾರ್ಟ್ಮೆಂಟ್ನಲ್ಲಿ ಹೆಲ್ಮೆಟ್ ಹಾಕಿಕೊಂಡು ಬಂದಿದ್ದ 2 ಯುವಕರು ಸಿಲಿಂಡರ್ ಕದ್ದು ಪರಾರಿಯಾಗಿದ್ದಾರೆ. ಹಾಡ ಹಗಲೇ ಕಳ್ಳತನ ಮಾಡುತ್ತಿರುವುದು ಅಪಾರ್ಟ್ಮೆಂಟ್ ನಿವಾಸಿಗಳಲ್ಲೂ ಆತಂಕ ತಂದಿದೆ. ಯಾರಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ತಗೊಂಡೋಗಿದ್ದಾರೆ. ಹಬ್ಬದ ದಿವಸ 2 ಗಂಟೆಲಿ ಏನಾಗಿದೆ, ನಮ್ಮ ವಾಟ್ಸಪ್ ಅಲ್ಲಿ ಫೋನಲ್ಲಿ ಕಳ್ಸಿದ್ರು, ನಾವು ಅದನ್ನ ನೋಡಿದ್ವಿ ಅಷ್ಟೇ. ಇರೋದಕ್ಕೆ ಎಲ್ಲ ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. 2 ತಿಂಗಳು ಮುಂಚೆನೇ ಇದೇ ತರನೇ ಆಗಿದೆ. ಈ ಮಧ್ಯೆ ಕಮರ್ಷಿಯಲ್ ಗ್ಯಾಸ್ ಸಿಗದ ಕಾರಣಕ್ಕೆ 150 ಕೋಟಿಗೂ ಅಧಿಕ ನಷ್ಟ ಆಗ್ತಿದೆ ಅಂತಾರೆ ಅಧ್ಯಕ್ಷ PC ರಾವ್. 2,000ಕ್ಕೂ ಅಧಿಕ ಹೋಟೆಲ್ಗಳು ಬಂದಾಗಿವೆ. ಇರೋ ಹೋಟೆಲ್ಗಳನ್ನು ನಡೆಸೋದಕ್ಕೆ ಆಗ್ತಿಲ್ಲ ಅನ್ನೋದು ಸಂಘದ ಕಳವಳ. ದಿನದಿಂದ ದಿನಕ್ಕೆ ಗ್ಯಾಸ್ ಸಮಸ್ಯೆ
ಬ್ಯಾಕ್ ಟು ವರ್ಸ್ಟ್ ಆಗ್ತಾ ಇದೆ. ಈಗಾಗಲೇ 100 ಕೋಟಿಗಿಂತ ಹೆಚ್ಚಿಗೆ ನಷ್ಟವಾಗಿದ್ದು, ಈ ವಾರದಲ್ಲಿ ಮತ್ತೊಂದು 50 ಕೋಟಿ ಹೆಚ್ಚುವರಿ ನಷ್ಟವಾಗಿದೆ. ಸಮಸ್ಯೆ ಬಗೆಹರಿಯುವಂಥ ಲಕ್ಷಣಗಳು ಕಾಣುತ್ತಿಲ್ಲ. ಈ ಮಧ್ಯೆ ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರಗಳಿಗೆ ಪತ್ರ ಬರೆದಿರುವ ಪೆಟ್ರೋಲಿಯಂ ಇಲಾಖೆ ಕಾರ್ಯದರ್ಶಿ, ರಾಜ್ಯಗಳಿಗೆ ಹೆಚ್ಚುವರಿಯಾಗಿ 20% ಅನಿಲ ಹಂಚಿಕೆ ಮಾಡಲಾಗ್ತಿದ್ದು, ರೆಸ್ಟೋರೆಂಟ್, ಢಾಬಾ, ಹೋಟೆಲ್, ಕೈಗಾರಿಕಾ ಕ್ಯಾಂಟೀನ್, ಆಹಾರ ಸಂಸ್ಕರಣೆ, ಡೈರಿ, ಸರ್ಕಾರಿ ಕ್ಯಾಂಟೀನ್ಗಳಿಗೆ ಆದ್ಯತೆ ನೀಡಲು ಸೂಚನೆ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.